ಏನೇನು ಸಂತಿ ಬೇಕು ಏನ ಚೀಟಿ ಬರಿ. ಮತ್ತೆ ನಾನು ನಿನ್ನೆ ಪಗಾರ ನನ್ನ ಕೈಗೆ ಕೊಟ್ಟಾನವ. ಮತ್ತೆ ಮನೆ ಜವಾಬ್ದಾರಿ ನಾನು ತಗೋತೀನಿ. ಏನೇನು ಪಗಾರ ಸಂತಿ ಬೇಕೆಲ್ಲ ಹಾಕಿಸ್ತೀನಿ. ಮನೆದು ಪ್ರತಿಯೊಂದು ನಾನು ನೋಡ್ಕೋತೀನಿ. ಅಲ್ಲ ಅತ್ತಿಯರ, ನಾ ಹಿಂಗೆ ಹೇಳ್ತೀನಿ ಅಂತ ಬೇಜಾರಾಗಬೇಡ್ರಿ. ಯಾಕೆ ಬೇಕು ನಿಮ್ಗೆ ಈ ವಯಸ್ಸಿಗೆ? ರೇಷನ್ ಅಂಗಡಿಗೆ ಹೋಗಿ ರೇಷನ್ ಎಲ್ಲ ನೋಡ್ಕೊಳ್ಳೋದು ಮಾಡೋದು, ಕರೆಂಟ್ ಬಿಲ್ಲು, ನಳದ ಬಿಲ್ಲು, ಆ ಬಿಲ್ಲು ಈ ಬಿಲ್ಲು ಅಂತೇಳಿ ಆಮೇಲೆ ಪ್ರತಿಯೊಂದು ಯಾಕೆ ಟೆನ್ಷನ್ ತೊಗೋತೀರಿ ಅಂತೀನಿ ನಾನು. ನಾನು ನಿಮ್ಮ ಒಳ್ಳೇದಕ್ಕೆ ಹೇಳಿದ್ದಪ್ಪ. ಮೊದಲೇ ಬಿ ಪಿ ಇತ್ತು ನಿಮಗೆ, ಅದಕ್ಕೆ ಮತ್ತಿನ್ನು ಅತಿಯಾದ ಟೆನ್ಷನ್ ತೊಗೋಬೇಡ್ರಿ ಅಂತ ಹೇಳಿದೆ ಅಷ್ಟೇ. ಅಂದ್ರೆ ನನ್ನ ಕೈಗೆ ಯಾಕೆ ರೊಕ್ಕ ಕೊಟ್ಟ ನನ್ನ ಮಗ ಅಂತ ಸಿಟ್ಟು ನಿನಗಲ್ಲ. ಓಹೋ, ಪಗಾರ ಕೊಟ್ಟನಲ್ಲ, ಅದು ನಾನು ನಿನ್ನ ಕೈ ಕೊಡ್ಬೇಕು. ಅಲ್ಲ ಒಂಚೂರು ನಾನು ಮನೆಗೆ ಏನು ಬೇಕು ಏನು ಬೇಡ ಸಂತಿ ನೋಡ್ಕೊಂಡ್ರೆ ರೇಷನ್ ತಂದು ಹಾಕಿದ್ರೆ ಮನೆ ಜವಾಬ್ದಾರಿ ತೊಗೊಂಡು ನಾ ಮನೆ ಹಿರೇ ಮನುಷ್ಯಳಾದ್ರೆ ನಿಂಗೆ ಏನು ತ್ರಾಸು? ಮಗ ದುಡ್ದಿದ್ದು ಯಾವಾಗಲೂ ತಾಯಿ ಕೈಯಾಗ ಕೊಡ್ಬೇಕು, ಗೊತ್ತನ? ನಾನು ಎಲ್ಲಿ ಇಲ್ಲ ಅಂದೆ ಅತ್ತಿಯಾರ, ಕೊಟ್ಕೊಳ್ಳಿ, ನಾ ಏನು ಬೇಡ ಅನ್ನೋದಿಲ್ಲ. ಆದರೆ ನಿಮಗಷ್ಟೆಲ್ಲ ನಿಭಾಯಿಸುವಷ್ಟು ವಯಸ್ಸು ಆಗೈತಲ್ಲ, ಅದಕ್ಕೆ ಹೇಳಿದೆ ನಿಮಗೆ. ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಮನೆ ಖರ್ಚಿಗೆ ನಿಮ್ಮನ್ನೇ ಕೇಳಾಕತ್ತೆ. ಹೇಳ್ರಂಗಾರ ನೋಡೋಣ. ನನ್ನೇ ಕೇಳ್ತೀನಿ, ನೀನು ದುಡಿತೀಯಲ್ಲ, ಆ ಸಣ್ಣ ಪುಟ್ಟ ಇದ್ದಿದ್ದು ನೀ ಮಾಡ್ಕೋ. ಮನೆಗೆ ತಿಂಗಳ ರೇಷನ್ ಎಷ್ಟು ಬೇಕೋ ಅಷ್ಟು ನಾ ತಂದು ಹಾಕ್ತೇನೆ. ಉಳ್ದಿದ್ದು ದುಡ್ಡು ನನ್ನ ಕಡೆ ಇರ್ತತಿ. ಮತ್ತೆ ಮನೆ ಯಜಮಾನ್ಕಿ ತಗೊಳತ್ತೀನಿ ಅಂದ್ರೆ ಉಳ್ದಿದ್ದು ದುಡ್ಡು ತೆಗೆದು ಇಡ್ತೀನಿ. ಮತ್ತೆ ಮುಂದಿನ ತಿಂಗಳು ಸಂತಿಗೆ ಬರ್ತೈತೆಪ್ಪ. ಮತ್ತೆ ಮುಂದಿನ ತಿಂಗಳು ಪಗಾರ ಕೊಡ್ತಾನಲ್ಲ, ಅದನ್ನೂ ಒಟ್ಟು ಎಲ್ಲ ಸೇರಿಸಿ ತೆಗೆದು ಇಡ್ತೀನಿ. ಅಲ್ಲ ಅತ್ತಿಯರ, ನೀನು ಒಂದೇ ದಿನ ಇವ್ರು ಪಗಾರ ಕೊಟ್ಬಿಟ್ರಿ, ಅದು ನಾ ಮನೆಯಾಗಿಲ್ಲ ಅಂತ ನಿಮ್ಮ ಕೈಯಾಗ ಕೊಟ್ಟಾರ ಬಿಡ್ರಿ. ಅದನ್ನ ತಪ್ಪಂತ ಹೇಳಂಗಿಲ್ಲ. ಆಯ್ತು, ಕೊಟ್ಟಾರ ಆಯ್ತು. ಸಂತಿ ಹಾಕ್ಸಿ ಉಳಿದಿದ್ ರೊಕ್ಕ ಇಟ್ಕೋತೀರ ಅಲ್ರಿ ಅತ್ತಿಯರ? ಈಗಿನ LKG UKG ಇಂಗ್ಲೀಷ್ ಮೀಡಿಯಮ್ ಹಚ್ಚಾತೀನಲ್ಲ, ಎಷ್ಟೈತೆ ಗೊತ್ತಾ ಅಲ್ಲೇ ಸ್ಕೂಲ್ ಫೀಸ್? ಈಕಿದು 75,000 ರೂಪಾಯಿ ಐತಿ. ಡೊನೇಷನ್ ವಿತ್ ಸ್ಕೂಲ್ ಫೀಸ್ ಸೇರಿ. ವಿಚಿತ್ರ ಆಗತ್ತೈತಿ, ನನಗೆ ವಿಚಿತ್ರ ಆಗತ್ತೈತಿ. LKG UKGಗೆ ಇಷ್ಟ ಆದ್ರೆ ಹೆಂಗಪ್ಪ ಮುಂದೆ ಅಂತೇಳಿ. ಆದ್ರೆ ಆ ಸ್ಕೂಲ್ನ ರಿಸಲ್ಟ್ ಚಲೋ ಐತಿ, ಅಲ್ಲಿ ಚಲೋ ಓದ್ತಾವ ನಾನು ಲೆಕ್ಕಕ್ಕೆ ಸೇರಿಸ್ತಾ ಅದೇನಿ, ನೋಡೋಣ ಅಂತೇಳಿ. ಬೇರೆ ಸ್ಕೂಲ್ನಾಗಾದ್ರೆ ಒಂದು 5,000 ಮಟ ಐತಿ. ಅಲ್ಲ, ಇಷ್ಟೆಲ್ಲ ಖರ್ಚು ಇರುವ ಹೊತ್ನ್ಯಾಗ ನೀವು ಸಂತಿ ಹಾಕ್ಸಿ ಸೈಡಿಗೆ ರೊಕ್ಕ ಇಟ್ಕೋತೀನಿ ಅಂತೀರಲ್ಲ, ಏನು ಹೇಳ್ಬೇಕತ್ತೀರ ಇದಕ್ಕೆ? ಆ ಥರ ವ್ಯರ್ಥ ಪ್ರಯತ್ನ ಮಾಡಬೇಡ್ರಿ. ರೊಕ್ಕ ಕೊಡೋಕ್ಕಾಗಲ್ಲ ನಮ್ಗೆ, ಏನು ರೀ ಅತ್ಯಾರ? ಬಡ ಅದೇನು ಇವ್ರು ನಿನ್ನೆ ಪಗಾರ ಕೊಟ್ಟಾರಲ್ಲ, ಆ ರೊಕ್ಕನ ಸೀದಾ ಆಮೇಲೆ ತೆಗೆದು ಇಟ್ಬಿಡ್ರಿ. ನನ್ನ ಟಿಜಿರೇ ಬೇರೆ ಯಾವ ರೊಕ್ಕಿಲ್ಲ. ನನ್ನ ಟಿಜಿರಾಗ ಬಂಗಾರ ಸಾಮಾನು ಇಟ್ಟಿದ್ದೆಲ್ಲ ಲಾಕ್ ಮಾಡೇನಿ. ಯಾಕಂದ್ರೆ ಐತಿ ಕಳ್ತನೆಲ್ಲ ಭಾಳ ಆಗಕತ್ಬಿಟ್ಟಿದ್ವಲ್ಲ, ಹಾಗಾಗಿ ಈ ಸೈಡ್ ಖಾಲಿ ಐತಿ, ಅಲ್ಲಿ ಇಟ್ಬಿಡ್ರಿ. ನಾನು ನಮ್ಮ ಅವ್ನ ಮನೆಗೆ ಹೊಂಟೇನಿ. 3 ಹೊತ್ತು ಅಲ್ಲೇ ಇದ್ಬಿಡಿ, ಇಲ್ಲೇದಕ್ಕೆ ಬರ್ತಿ? 3 ಹೊತ್ತು ಅಲ್ಲೇ ಇರಂತೇನೆ ನಾನು. ಹಂಗಲ್ರಿ ಅತ್ಯಾರ, ಎಲ್ಲರೂ ಅನ್ನತ್ತಾರ ಗೊತ್ತು, ಬರೀ ನಿಮ್ಮ ಓನ್ ಮನ್ಯಾಗ ಇರ್ತೀಯಲ್ಲ ಅಂತೇಳಿ. ಆದರೆ ಏನು ಮಾಡ್ಬೇಕು, ಈಗ ನಮ್ಮ ತಂಗಿ ನೋಡಕ್ಕೆ ಬರತ್ತಾರ. ಈಗ ಅವ್ರು ನೋಡಕ್ಕೆ ಬರುವತ್ನೇ ನಾನು ಅಲ್ಲಿಲ್ಲ ಅಂದ್ರೆ ಹೆಂಗೆ ಅತ್ಯಾರ? ಹೌದಿಲ್ಲ? ಅದಕ್ಕೆ ಅದ್ರ ಸಂಬಂಧ ಹೊಂಟೇನಿ. ಈಗ ಬಂದೆ ಅಂದ್ರೆ ಸನೇದ್ರಾಗ ಒಟ್ಟ ಹೋಗಂಗಿಲ್ಲ. ಸನೇದ್ರಾಗ ಒಟ್ಟ ಹೋಗಂಗಿಲ್ಲ ಆತಾ. ಏನ್ ಮಾಡ್ತೀಯ ನೋಡಿ, ನಿನಗ ಬಿಟ್ಟಿದ್ದು. ಹೇಳ್ದಾರ ಮಾತೇನು ಕೇಳ್ತೀರ ನೀವು? ಆಕೆ ಸಾಲ್ಗುಗಳ ಆಕೆ ಬರೋ ಸಂಜೆ ಮುಂದೆ ಅಂದ್ರೆ 2-2:30 ಆಕತ್ರಿ ಅತ್ಯಾರ. ಈಗ ಮುಗಿಸ್ಕೊಂಡು ಆಕಿನ ಸ್ಕೂಲ್ಗೆ ಹೋಗಿ ಆಕಿನ ಕರ್ಕೊಂಡು ಮನೆಗೆ ಬರ್ತೀನಿ. ಈ ಮನೆ ನಾನೊಂದು ಗೂಬಿ. ಸುಮ್ಮನೆ ಒಂದು 4 ದಿನ ಸುಮ್ಮನೆ ನಾನು ಆತಾಗ ಸಂಸಿಗಾರ ಹೋಗ್ಬರ್ತೀನಿ. 4 ದಿನ ಅಲ್ಲೇ ಹೋಗ್ಬರ್ತೇನೆ ಆತಾಗ. ಅವ್ವ ನಿಂಗೆ ತಲೆ ಬಾಚಿ ಹೂ ಹಾಕಂದ್ಲ, ನೋಡಿದ್ರೆ ಅದು ಎಲ್ಲಿ ಹಾಕಕ್ಕೆ ಬರ್ತದ? ಆ ಪರಿ ಕೂದಲ ಬಾಪ್ ಕಟ್ ಆಯ್ತದ, ತಲೆ ಬಾಚಿ ಹೂ ಹಾಕಕ್ಕೆ ಬರಲ್ಲ ಇವು ಆತಾಗ. ಅದಕ್ಕೆ ನೋಡಿ ಸುಮ್ಮನೆ ಅದೇ. ಈಗ ಕೂದಲ ಒಟ್ಟ ಕಟ್ ಮಾಡ್ಸಕ್ಕೆ ಹೋಗ್ಬೇಡ, ಅದೆಷ್ಟು ಉದ್ದು ಬರ್ತಾವೆ ಬರಲಿ. ಒಂಚೂರು ಮದ್ವಿಗಾರ ಚಂದ ಕಾಣ್ಲಿ. ಮದ್ವೆಗೆ ಚೌರಿ ಹಾಕ್ಬೇಕಂದ್ರೆ ಹೆಂಗೆ ಏನೋ ಆತಾಗ. ಏನ ಈ ಕಟ್ಟೆ ಒಟ್ಟೆ ಮಾಡ್ಸಕ್ಕೆ ಹೋಗ್ಬೇಡ ನೀನು, ಹೇಳ್ತೀನಿ ಕೇಳ ಅಶ್ವಿನಿ. ಅಯ್ಯೋ ಅಕ್ಕ, ಆತು ಬಿಡು, ಕಟ್ ಮಾಡ್ಸಲ್ಲ. ಅದು ಮೊದಲಿಂದ ಮಾಡಿಸಿ ಹಂಗೆ. ನಂಗೆ ಸ್ವಲ್ಪ ಕೂದಲು ಜಾಸ್ತಿ ಉದ್ದಿಲ್ಲಕ್ಕ. ಕೂದಲು ಬರೀ ಉದ್ರುದಕ್ಕೆ ಬಾಪ್ ಕಟ್ ಮಾಡಿಸಿ ಬಿಡ್ತೇನೆ ಅಷ್ಟೇ ನಾನು. ಹೌದನ? ಆಗ್ಲಿ ಬಿಡವ. ಈಗ ನೋಡಿ ನಾನು ಎಷ್ಟು ಚಂದ ಉದ್ದದವು, ಅವನು ಉದ್ದದವು. ಅದಕ್ಕೆ ನೀನು ಉದ್ದು ಬಂದು ಚಂದ ಕಾಣ್ತಾವ ಅಂತ ಹೇಳಿದೆ. ಈಗ ಅಲ್ಲಿ ಹುಡುಗನ ಕಡೆದ ನೋಡಕ್ಕೆ ಬಂದವ್ರು, ಇದೇನು ಹುಡುಗಿ ಕೂದಲ ಇಷ್ಟು ಬಾಪ್ ಕಟ್ಟದವ ಅಂತಾರ ಏನ? ಬಾ ನೋಡೋಣ. ಅಲ್ಲಿಂದ ಹೆಂಗೆ ಕಾಣತ್ತಾಳ? ಅಡ್ಡಿ ಇಲ್ಲ, ಚೆನ್ನಾಗಿ ಕಾಣಕತ್ತಾಳ. ನೀ ಹೇಳ್ದಂಗ ಅಕ್ಕ, ಒಂದು ದೊಡ್ಡದು ₹1 ಕಾಯಿನ್ನಷ್ಟು ಕುಂಕುಮ ಹಚ್ಚಿ ಚಂದಗಿ ತಲೆ ತುಂಬ ಹೂ ಮುಡಿಸಿ ಗಲ್ಲ ತುಂಬ ಅರ್ಶನ ಹಚ್ಚಿದ್ರೆ ಎಷ್ಟು ಚಂದ ಕಾಣ್ತಿದ್ಲಕ್ಕ. ನೀ ಹೇಳ್ದಂಗ ಅದ ಮಿಸ್ ಆತಲ್ಲ. ಹೌದನ? ನಾನು ಹಂಗಾರೆ ಅತ್ತಿಗೆ ಹಂಗ ರೆಡಿ ಮಾಡ್ತೇನೆ ಇನ್ಮೇಲೆ ದಿನಾನು. ರೆಡಿ ಮಾಡಕ್ ನೀ ಎಲ್ಲಿ ಇರ್ತಿ? ಗಂಡ ಮನೆಗೆ ಹೋಗಿರ್ತೀಯಲ್ಲ. ನೋಡಕ್ಕ ಅಲ್ಲ, ಒಂದು ರಿಕ್ವೆಸ್ಟ್ ಅಶ್ವಿನಿ, ನಾಳೆ ಗಂಡನ ಮನೆಗೆ ಹೋದ್ಮೇಲೆ ಏನು ಪಾಪ ಅವ್ರ ಜೀವ ತಿನ್ಬೇಡ. ಆ ಗಂಡನ ಆ ನರಪ್ರಾಣಿದು ಒಂಥರ ನನ್ನ ಗಂಡ ನಿನ್ನ ಗಂಡ ಆಗಿ ಬರೋನ್ ನೆನೆಸ್ಕೊಂಡ್ರೆ ನನಗೆ ಒಂಥರ ಜೀವ ನನಗೆ ಜಲ್ ಅಂತೈತಿ. ನನಗೆ ಒಂಥರ ಹೆದರಿಕೆ ಆಕತಿ, ನಂಗೆ ಒಂಥರ ಬೇಜಾರಾಕತಿ. ಅವ್ನು ನೆನೆಸ್ಕೊಂಡ್ರೆ ನಂಗೆ ಅಯ್ಯೋ ಪಾಪ ಅನಿಸ್ತೈತಿ. ಅಕ್ಕ, ನನ್ನ ಮದುವೆಯಾಗ ಹುಡುಗನ ನೆನ್ಸ್ಕೊಂಡು ಹಿಂಗೆ ಏ ಪಾಪ ಅನಿಸುತ್ತಾನೆ. ಯಾಕನ ಹುಲಿನ ಸಿಂಹನ? ಅಲ್ಲ ಮರೆಯ, ಸೊಳ್ಳಿ ಕಿರಿ ಕಿವ್ಯಾಗ ಅದು ಹೆಂಗೆ ಒದರ್ತಲ್ಲ, ಎಷ್ಟು ಓಡಿಸಿದ್ರು ಹೋಗ್ಲಂಗ ಒಂಚೂರು ಹೋದಂಗೆ ಮಾಡಿ ಮತ್ತೆ ಓದರ್ತಲ್ಲ. ಹಂಗದಿ ನೀನು ಪಾಪ ಹುಡುಗ ಮದುವೆ ಮಾಡ್ಕೊಂಡು ನಾಳೆ ಹೆಂಗೆ ಬಾಳೆ ಮಾಡ್ತತೋ ಏನ? ಆತಾತೀಗ ಇದನ್ನೇ ಮಾತಾಡ್ಕೊಂಡು ನಿಲ್ಬೇಡ್ರಿ ಇಲ್ಲಿ. ಅಲ್ಲಿ ಹೊರಗೆ ಅವ್ರು ಬಂದ್ರೆ ನೋಡ್ತೀನಿ. ಬಂದ್ರೆ ಅಶ್ವಿನಿ ನಾನು ಬಂದು ಕರ್ಕೊಂಡು ಹೋಗ್ತೀನಿ. ನೀನು ಅಲ್ಲೇ ಆಲ್ರೆಡಿ ಬಂದು ಕುಂತ್ರವ್ರು, ಅಪ್ಪ ಅವ್ವ ಮಾತಾಡ್ಸಕತ್ತಾರ. ಅಕ್ಕ ಅಶ್ವಿನಿ, ಅಪ್ಪ
ಇವು ಹುಡುಗನ್ ನೋಡೈತಿ ಅಂತಲ್ಲ, ಎಂಥ ಹಸಿ ಅದನವ. ಇವು ಹಲ್ಲಿಷ್ಟು ಉದ್ದ ಅದಾವು, ಕರಿನ ಹಲ್ಲು ಏನು ಒಳಕ್ಕೆ ಹೋಗಿಲ್ಲ, ಉಬ್ಬದವು ಹಲ್ಲು. ಆಮೇಲೆ ಸ್ವಲ್ಪ ಗಿಡ್ಡದನ, ಹೊಟ್ಟಿ ಈಗ ಎಂಥ ಹುಟ್ಟಿದ್ ಗೊತ್ತಾ, ಕಪ್ಪು ಅದಾನ. ಅಂತ ಏನು ನೋಡಕ್ಕೆ ಹೇಳ್ಕೊಳಂಗಿಲ್ಲ, ಸ್ವಲ್ಪ ವಯಸ್ಸು ಜಾಸ್ತಿನೇ ಕಾಣ್ತಾವ. ಹಾ ಅಕ್ಕ, ಹುಡುಗನ ಫೋಟೋ ನೋಡ್ಲಿಲ್ಲ ನೀನು? ಹೌದಾ? ಅಯ್ಯ ದೇವ್ರೆ, ಹೌದು ನೋಡು, ಒಂಥರ 90s ತರ. ನಾನು ಹುಡುಗನ ಫೋಟೋನ ನೋಡ್ಲಾರ್ದ ಹುಡುಗ ಬರ್ತಾನ ಅಂದ್ಬಿಟ್ಲೆ ಒಪ್ಕೊಂಡೇನಿ. ನಿನ್ನೆನೆ ಅಪ್ಪ ತಂದಿತ್ತು, ನೋಡ್ದೆ. ಹೇಳ್ಬೇಕನ್ನೋ ಮಟ್ಟ ಅಂದ್ರೆ ಮತ್ತೆ ನಿಂಗ ಇಷ್ಟ ಬಂದು ಒಪ್ಕೊಂಡು ಏನ ಬಿಡು, ನೋಡಿ ಅಂತ ಮಾಡಿದ್ದೆ ನಾನು. ಹೌದಾ ಅಕ್ಕ? ಇಡ್ಲಾ ಹೋಲಿ, ಏನಿ ಸುಮ್ಮನೆ ಬಾ ಹೊರಗೆ. ನಾನು ನೋಡಿಲ್ಲ ಹುಡುಗ ಹೆಂಗದನ ಅಂತೇಳಿ. ಇವ್ನ ಮಾತು ಕೇಳಬೇಡ, ಏನ್ರ ಕಾಡ್ಸಕ್ಕೆ ಹೇಳ್ತಿರ್ತಾನ. ಅವನ್ ಕೇಳ್ತೀನಿ ಕರ್ಕೊಂಬರ್ಬೇಕ ಅಂತೇಳಿ. ಅದೇನದ ಬಾಗಲಾಗಿಟ್ರಲ್ಲ, ಅದ ಕಲ್ಲು. ಅದ ಒಂದು ಒಳ್ಳೆ ಕೆಲ್ಸಕ್ಕೆ ಹೊಂಟಾಗ 3 ಮಂದಿ ಬರಬಾರ್ದಲ್ಲ, ಅದಕ್ಕೆ 3 ಮಂದಿ ಅಂದ್ರೆ ನನ್ನ ಮಗಳಿಗೆ ಬಾ ಬಾ ಅಂತ ಬಡ್ಕೊಂಡೆ. ಇಲ್ಲ ನನಗೀಗ ಬಲ್ಲೆ, ನನಗೆ ಅದು ಎಂಥದ ಕೆಲಸ ಐತಿ, ನಂಗೆ ಆಗಲ್ಲ ಅಂತೇಳಿ ಆಕೆ ಬರಲೇ ಇಲ್ಲ. ಇನ್ನು ಬಲವಂತವಾಗಿ ಆಕಿನ ಕರ್ಕೊಂಬರೋದೇನ, ಹಂಗಂತ 3 ಮಂದಿ ಬರೋದು ಸರಿ ಅನ್ಸಲ್ಲ ಅಂತೇಳಿ ಏನು ಮಾಡಿದೆ, ಒಂದು ಕಲ್ಲು ಹಿಡ್ಕೊಂಬಂದೆ. 4 ಜನ ಆದಂಗೆ ಹಾಕಿವಿ ಅಂತೇಳಿ. ನನ್ನ ಹೆಂಡತಿ ಶಾಸ್ತ್ರ ಸಂಪ್ರದಾಯ ಇದ್ರಾಗೆಲ್ಲ ಭಾರಿ ಕಟ್ನಿಟ್ಟು. ಪ್ರತಿಯೊಂದು ಹಬ್ಬನೂ ಅಷ್ಟೇ ಅಷ್ಟು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಆಗಬೇಕು. ಅಷ್ಟು ಚಂದ ಶಾಸ್ತ್ರ ಸಂಪ್ರದಾಯ ಬಗ್ಗೆ ಅಷ್ಟಕ್ಕಿಗೆ ಒಲವು. ಮನ್ಯಾಗೂ ಅಷ್ಟೇ ಭಾಳ ಒಂದು ಒಳ್ಳೆ ರೀತಿ ನೀತಿ ಒಳಗೆ ಪೂಜೆ ಪುನಸ್ಕಾರ ಮನೆ ನಡ್ಸ್ಕೊಂಡು ಹೋಗೋದು, ಅತಿಥಿಗಳಿಗೆ ಬಂದವ್ರಿಗೆ ಇದು ಮಾಡೋದು ಎಲ್ಲ ಒಂದು ಅಷ್ಟೇ ಅಷ್ಟು ಚಂದ ಮಾಡ್ಕೊಂಡು ಹೋಗ್ತಾಳ. ಇರ್ಬೇಕು ಹಂಗೆ. ಮತ್ತೆ ಎಲ್ಲ ಇವನ್ನೆಲ್ಲ ಮತ್ತೆ ನಾವು ಕಾಪಾಡಿದ್ರೆ ನಾಳೆ ಮುಂದೆ ನಮ್ಮ ಮಕ್ಕಳು ಕಾಪಾಡ್ತಾವು. ನಾವೇ ಮಾಡಲಿಲ್ಲ ಅಂದ್ರೆ ಅವಿಯಲ್ಲಿಂದ ಮಾಡ್ತಾವೆ, ಹೇಳ್ರಿ ನೋಡೋಣ. ಅಂದಂಗೆ ಅಕ್ಕಾರ, ನೀವು ಬಂದಿದ್ದು ಭಾರಿ ಖುಷಿ ಆಯ್ತ್ರಿ. ಅಣ್ಣರಿಗೆ ಒಮ್ಮೆ ಯಾವಾಗ ಆಫೀಸ್ ಪೂಜೆದಾಗ ಬೆಟ್ಟದಾಗ ಹೇಳಿದ್ದೆ, ಅಕ್ಕಾರ ಕರ್ಕೊಂಡು ಮನೆಗೆ ಬರ್ರಿ ಅಂತೇಳಿ. ಹ್ಞೂ ಅಂತೇಳಿ ಅವ್ರು ಬಂದಿದ್ದೇ ಇಲ್ಲ. ಬರ್ಬೇಕಂತ ಆಗಿದ್ದಿಲ್ಲ. ಇವತ್ತು ಈ ರೀತಿ ಸಂಬಂಧದ ಒಂದು ರೂಪದೊಳಗೆ ನೋಡುವಂಗೆ ಆಗೈತೆ ನೋಡ್ರಿ ದೇವ್ರ ಯಾವ ರೂಪದಾಗ ಕರ್ಸ್ಕೊಂಡಾನ ಅಂತೇಳಿ. ಈಗ ನಿಮ್ಮ ಮಗಳನ್ನ ನಮ್ಮ ಮನೆಗೆ ತಗೋಬೇಕಂತ ಹುಡುಗ ಫೋಟೋದಾಗ ನೋಡ್ಯಾನ. ನಿಮ್ಮ ಹುಡುಗಿನೂ ನೋಡಿರ್ಬೇಕು ನಮ್ಮ ಹುಡುಗನ್ನ. ಆದ್ರೂ ಶಾಸ್ತ್ರ ಸಂಪ್ರದಾಯ ಅಂದ್ರೆ ಅದೇ ಹೇಳಿನಲ್ಲ ನೀಂತಿ, ಪ್ರತಿಯೊಂದು ಏನೇನು ಆಗಬೇಕು ಅದೇ ಆಗ್ಬೇಕು ಆಕಿಗೆ. ಹಂಗೆ ನಡ್ಸ್ಕೊಂತ ಬಂದಾಳ. ಮತ್ತೆ ಆಕಿ ಮನೆ ಒಳಗೆ ಮಗ್ಗು ಅದನ್ನೇ ಕಲ್ಸ್ಯಾಳ. ಅವನು ಅಷ್ಟೇ ಶಾಸ್ತ್ರದ ವಿಚಾರದೊಳಗೆ ಶಾಸ್ತ್ರ ಸಂಪ್ರದಾಯ ಪ್ರತಿಯೊಂದನ್ನು ಅವ್ವ ಹೆಂಗೆ ಹೇಳ್ತಾಳ ಹಂಗೆ ಮಾಡ್ಕೊತ ಬರ್ತಾನೆ. ಬೆಳಗ್ಗೆದ್ದು ಜಳಕ ನಮ್ಮ ಮನ್ಯಾಗ ಇದು ಏನದು ಕೆಲವೊಂದ್ಸಲ ಮತ್ತು ಈ ಹೆಣ್ಮಕ್ಳು ಮಾಡಿಲ್ಲ ಅಂದಾಗ ಪೂಜೆನ ನನ್ನ ಮಗನೇ ಮಾಡ್ತಾನೆ. ಪ್ರತಿಯೊಂದು ನನಗೆ ಆಗಂಗಿಲ್ಲ, ಅವ ಮಾಡ್ತಾನೆ. ಅವ್ರವ್ ಹೆಂಗೆ ಹೇಳ್ತಾಳೆ ಹಂಗೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾನೆ. ಹೌದಾ? ಪರಕರ ನಾ ಹೇಳ್ತಾನಲ್ಲ, ಅವನು ಅವ್ರು ನಂಗೆ ಭಾಳ ಸೆಂಟಿಮೆಂಟ್ ಅದನ್ರಿ. ಇನ್ನು ನಾ ಹೆಂಗಂತೇಳಿ ಶ್ರೀಕಾಂತನ್ ಕೇಳ್ರಿ, ಹೇಳ್ತಾನ. ಗೊತ್ತ ಮರ ಹೊಸ್ತಾಗಿ ಹೇಳಾಕತಿ ಅಂತ ನನ್ನ ತಗ ಅದು ಗೊತ್ತಿದ್ದಕ್ಕೆ ಮತ್ತೆ ಏನ ಅಲ್ಲ, ನನ್ನ ಮಗಳನ್ನ ಕೊಡಕ್ ಒಪ್ಕೊಂಡೇನಿ. ನೋಡನ್ ಹುಡುಗ ಹುಡುಗಿ ಒಪ್ಕೊಂಡ್ರು, ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಮಾತುಕತಿ ಮುಂದುವರೆಕತಿ. ಆದ್ರೆ ಈಗ ಹೇಳತ್ತೀನಿ, ಅವ್ರಿಬ್ರು ಮನಸ್ಸು ಅಕಸ್ಮಾತ್ ಬೇಡ ಅನ್ಸ್ತಂದ್ರ ನಮ್ಮಿಬ್ರು ಸ್ನೇಹ ಮಾತ್ರ ಹಿಂಗ ಇರ್ತತ್ ನೋಡಪ್ಪ. ನೀ ಮಾತ್ರ ಇದಕ್ ಬದ್ದಾಗಿ ನಿಂದ್ರಬೇಕು. ಅದ್ರ ಬಗ್ಗೆ ಎರಡನೇ ಪ್ರಶ್ನೆನ ಬ್ಯಾಬಿಡು. ಮತ್ ಚಾ ತಗೊಂಬರ್ತೀನಿ ಅಣ್ಣಾರ. ಇಲ್ಲ ಬೇಡ ಚಾ ಬೇಡ. ಅಂದರೆ ಇದು ಏನದು, ಮಧ್ಯಾಹ್ನ 12 ಗಂಟೆ ಮೇಲೆ ಯಮಗಂಡ ಕಾಲ ಐತಿ. ನಾನು ಅದನ್ನೆಲ್ಲ ರಾವ್ ಕಾಲ ಇದು ಕಾಲ ಎಲ್ಲ ಏನದು ಗುಳಿ ಕಾಲ ಅವೆಲ್ಲ ನೋಡ್ಕೊಂಡೇ ಬಂದೇನೆ. ಅದಕ್ಕೆ ಈಗ ಒಳ್ಳೆ ಅಭಿಜಿತ್ ಲಗ್ನ ನಡೆಯಕತ್ತೈತಿ, ಚಲೋ ಐತಿ ಮುಹೂರ್ತ. ಈಗ ತೋರ್ಸು ಶಾಸ್ತ್ರ ಮುಗಿದ್ ಬಿಡ್ಲಿ, ತಿನ್ನೋದು ಉಣ್ಣೋದು ಆಮ್ಯಾಗ. ಏನಂತೀರಿ? ಹಾಂ ಸರಿ ಆಯ್ತು. ಏನು ಶಾಸ್ತ್ರ ಏನು ಸಂಪ್ರದಾಯ ಈಗಿನ ಕಾಲದಾಗ ಹಿಂಗಿರೋದು ಭಾರಿ ಕಮ್ಮಿಯ. ಮತ್ತೆ ಕರೆನ ಭಾಳ ಚಲೋ ಬಿಡ್ರಿ, ಹಿಂಗೆ ಇರ್ಬೇಕು. ಅಂದ್ರೆ ಮಕ್ಕಳು ನಿಮ್ಮ ಮಗಳು ಮತ್ತು ಇನ್ನೆಷ್ಟು ಆಕಿ ಶಾಸ್ತ್ರ ಸಂಪ್ರದಾಯ ನಂಬೋದು ನೋಡ್ರಿ, ಆಕಿ ಎಷ್ಟು ಮಾಡ್ಬೋದಲ್ಲ. ಕಲಿಸ್ತೀನಿ, ತಕ್ಕ ಮಟ್ಟಿಗೆ ನಾನು ಕಲಿಸ್ತಾ ಇದ್ದೀನಿ. ನಾಳೆ ಮದುವೆಗೆ ಹೋಗೋ ಮನಿ ಅಲ್ಲಿ ಚಂದಾಗಿ ಬಾಳೆ ಮಾಡಲಿ ಅನ್ನೋ ಉದ್ದೇಶಕ್ಕೆ ಆದಷ್ಟು ಚಂದಾಗಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಕಲಿತಾಳೆ, ಕೆಲವೊಂದಕ್ಕೆ ಏನಾರ ಒಂದು ಮಾತಾಡ್ತಿರ್ತಾಳೆ, ಅವಾಗ ಹೇಳ್ತೇನೆ ಹಂಗಲ್ಲ ಹಿಂಗೆ ಮಾದ ಚಂದಾಗಿ ಮಾಡ ಅಂದಾಗ ಸುಮ್ಮನೆ ಮಾಡ್ತಾಳೆ. ಆದ್ರೆ ನನ್ನ ಮಗ ಮಾತ್ರ ನಾ ಹೇಳ್ದಂಗೆ ಚಂದಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಾನೆ. ಗಂಡು ಮಕ್ಳು ತಾಯಿ ಮ್ಯಾಗ ಜೀವ, ಹೆಣ್ಮಕ್ಳು ಅತ್ತಂದಿ ಮ್ಯಾಗ ಭಾಳ ಪ್ರೀತಿ. ಕರ್ಕೊಂಬ. ಈಕಿನ ನೋಡಪ್ಪ ನನ್ನ ಮಗಳು ಅಶ್ವಿನಿ ಅಂತೇಳಿ ಫ್ಯಾಷನ್ ಡಿಸೈನರ್ ಕೋರ್ಸ್ ಮಾಡ್ಕೊಂಡವ. ನೋಡ್ವಾ, ಇವ ನನ್ನ ಮಗ ಪ್ರಥಮ್ ಅಂತೇಳಿ ನನ್ನ ಮಗನ ಹೆಸರು. ಅವನು ಇದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಾನ. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ಕೊಂಡಿದ್ರು. ಅವನಿಗೆ ಸ್ವಲ್ಪ ಅವನೇ ಆದಂಥ ಹಾಬೀಸ್ ಅದಾವೆ. ಅವನಿಗೂ ಸ್ವಂತವಾಗಿ ಏನಾರ ಮಾಡ್ಬೇಕನ್ನೋ ಒಂದು ಛಲ ಐತಿ. ನೋಡೋಣ, ಅದಕ್ಕೆ ಟೈಮ್ ಬರಲಿ, ಅದಕ್ಕೆ ಏನು ಮಾಡಬೇಕು ಅಂತ ಇನ್ನೂ ವಿಚಾರ ಮಾಡ್ತಾ ಅದಾನ. ಒಟ್ಟು ಈಗಂತೂ ಸದ್ಯಕ್ಕೆ ನನ್ನ ಆಫೀಸ್ ನನ್ನ ಬಿಸ್ನೆಸ್ ನೋಡ್ಕೊಂಡದಾನ. ಅದಕ್ಕೆ ಇವ್ರು ನಮ್ಮ ಶ್ರೀಮತಿಯವರು ಜಲ್ಜಾ ಅಂತೇಳಿ. ಅಲ್ಲ, ಈ ಹುಡುಗಿ ಬಂದು ದೊಡ್ಡವ್ರ ಕಾಲು ಸಹ ಮಾಡ್ಬೇಕನ್ನೋದಾರ ಇಲ್ಲಲ್ಲ ಇದಕ್ಕೆ. ಹೋಗ್ಲಿ ಬಿಡ, ಈಗಿನ ಕಾಲದ ಹುಡುಗಿಯರು ಆಮೇಲೆ ತಿಳುವಳಿಕೆ ಹೇಳಿದ್ರಾತ್ ತಿಳ್ಕೊಂತಾವ. ನೋಡಪ್ಪ ಪ್ರಥಮ ನಿಂಗೆ ಹೆಂಗ ಅನಿಸ್ತು ನೋಡು. ನನ್ನ ಮಗಳು ಇಷ್ಟ ಆದ್ಲ,
ಇದ್ದಿದ್ದೀಗ ಹೇಳ್ರಿ, ಮತ್ತೆ ಫೋನ್ ಮಾಡಿ ಹೇಳ್ತೀನಿ ಬಿಡ್ತೀನಿ ಬೇಡ. ಇಷ್ಟ ಇಲ್ಲ ಅಂದ್ರೆ ಇಲ್ಲ, ಇಷ್ಟ ಐತಿ ಅಂದ್ರೆ ಐತಿ. ಅಂಕಲ್ ಅದು ನಾನು ಫೋಟೋ ನೋಡಿನೇ ಒಪ್ಕೊಂಡಿದ್ದೆ. ಮತ್ತೇನಪ್ಪ, ನಮ್ಮ ಕಡೆ ಒಪ್ಪಿಗೆ ಸಿಕ್ಕಾತ. ಈಗ ನಿಮ್ಮ ಕಡೆ ಏನಂತಾರ? ಏನಮ್ಮ? ಏನ ಈಗ ನಿನ್ ಹುಡುಗ ಇಷ್ಟ ಆದ್ನ? ಏನಂತಿ? ರೀ ಅದು ಆಕಿ ನಿನ್ನೆ ಫೋಟೋನೇ ನೋಡಿಲ್ಲ, ತೋರ್ಸು ಅಂತೇಳಿ ಕೊಟ್ಟಿರ, ನನಗೆ ನೆನಪೇ ಆಗಿಲ್ಲ ಆಕಿಗೆ ತೋರ್ಸಕ್ಕ. ಆಕಿ ನೋಡಿದ್ದೆ ಈಗ ಕಂಡ್ಬಿಟ್ಟು. ಸ್ವಲ್ಪ ತಡ್ರಿ, ಟೈಮ್ ಕೊಡ್ರಿ. ಇವತ್ತು ಒಂದಿನ ಬಿಟ್ಟು ಹೇಳ್ತಾಳೆ ತಗೋರಿ. ಇಲ್ಲಾಂದ್ರೆ ಆಮೇಲೆ ನಾನು ಕೇಳ್ತೀನಿ. ಅಯ್ಯ ಒಂದಿನ ಬಿಡಾಕೇನೈತಿ, ಸುಮ್ಮನೆ ಹೂ ಅಂದ್ಬಿಟ್ರೆ ಆತಪ್ಪ, ಬೇಕಾದಂಗೈತಿ, ಎಲ್ಲ ಚಂದ ಐತಿ, ಹುಡುಗನು ನೋಡಿ ಅಷ್ಟು ಚಂದ ಅದಾನ, ಒಪ್ಕೊಂಡ್ಬಿಟ್ರೆ ಮುಗಿದೋಗ್ಬಿಡ್ತೈತಿ. ಇಲ್ಲ ಇದ್ರ ಬದ್ರ ಕುಂತಾರ ಮಾತಾಡಿ ಮುಗಿಸ್ಬಿಡ್ತಾರ. ಏನಂತೀರಿ? ಇರಲಿ ಇರಲಿ ಇರಲಿ, ಯೋಚನೆ ಮಾಡ್ಬೇಕಾಕೈತಿ. ಯಾಕಂದ್ರೆ ಸಡನ್ನಾಗಿ ಮಾಡೋವಂಥ ಕೆಲಸನೂ ಅಲ್ಲ, ತೊಗೊಳ್ಳೋವಂಥ ತೀರ್ಮಾನನೂ ಅಲ್ಲ. ಇರಲಿ, ನಾವು ಏನೋ ಇಷ್ಟಪಟ್ಟಾನ, ಇರಲಿ, ಆಕಿನೂ ಒಂದ್ಸಲ ವಿಚಾರ ಮಾಡಲಿ. ಇಷ್ಟ ಕಷ್ಟಗಳು ಎಲ್ರಿಗೂ ಇರ್ತೈತಿ. ಆಮೇಲೆ ಹೇಳಲಿ ಆರಾಮಾಗಿ ನಿಧಾನವಾಗಿ. ಇದು ಚಾ ತಗೊಂಬರ್ತೀನಿ ಈಗಾರ. ಆಗ್ಬೋದು. ಅಶ್ವಿನಿ ಬಾ, ಎಲ್ಲರಿಗೆ ನಾಷ್ಟಕ್ಕೆ ತಂದು ಕೊಡ್ಬಾ. ಅಂದಂಗೆ ಹೇಳೋದ ಮರ್ತ್ಬಿಟ್ಟೆ. ಈಕಿ ನನ್ನ ಮಗಳು ದೊಡ್ಡಕ್ಕೆ ಅನ್ನೋ ಗೊತ್ತಲ್ಲ ನಿಮ್ಗೆ? ಬಂದಿದ್ನಲ್ಲಪ್ಪ, ಮದ್ವಿಗೆ ಬಂದಿದ್ನಲ್ಲ. ಒಬ್ನ ಬಂದ್ ಹೋಗಿ ಮರ ನೀನ ಹೆಂಡತಿ ಮಕ್ಕಳನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ದಿ? ಹೌದನಮ್ಮ. ನಿಮ್ಮ ಮನೆಯವ್ರು ಏನು ಮಾಡ್ತಾರಮ್ಮ? ಅವರು ಇಂಜಿನಿಯರ್ ಅದಾರ ಆಂಟಿ. ಹೌದನಮ್ಮ, ಒಳ್ಳೇದಾಯ್ತು ಒಳ್ಳೇದಾಯ್ತು. ಎಷ್ಟು ಜನ ಮಕ್ಕಳು? ನನಗೊಬ್ಬಳು ಹೆಣ್ಣುಡುಗಿ ಅದಾಳ್ರಿ, ಆಕಿ ಸಾಲಿಗೆ ಹೋಗಿದ್ಲ, ಕಳಿಸಿನೇ ಬಂದೆ ಈ ಕಡೆ ನಾನು. ಈಗ ಹೋಗ್ತಾಕಿನ ಕರ್ಕೊಂಡು ಮನೆಗೆ ಹೋಗ್ಬೇಕು. ಹೌದಾ? ಹಾಂ ಹಾಂ ಹಾಂ.